ಪದ್ಮವದನೆ ಬೆಟ್ಟಗಳ ಮಧ್ಯೆ ದಿವ್ಯ ಮಂಗಳ ಮೂರ್ತಿಯಾದಂತಹ ನಿಮ್ಮನ್ನು ಕಾಣುವಾಗ ನನ್ನ ಮನದಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತವೆ. ನನ್ನ ಹುಟ್ಟು ಯಾರಿಂದ ಆಯಿತು, ಯಾಕಾಯಿತು, ನಾನು ಮುಂದೆ ಮಾಡಬೇಕಾದಂತಹ ಕಾರ್ಯವೇನು, ನನಗಿರುವಂತಹ ಗುಣನಾಮಗಳೇನು, ನನ್ನ ಮುಂದೆ ಮುಗುಳಗುತ್ತಾ ಕುಳಿತಂತಹ ನೀವು ಯಾರು, ನನಗೂ ನಿಮಗೂ ಇರುವಂತಹ ಸಂಬಂಧವೇನು, ನಾವು ಈರುವರು ಇರುವಂತಹ ಈ ಸ್ಥಳ ಯಾವುದು, ಎಲ್ಲವನ್ನು ಹೇಳುವಿರ ದೇವಾ? ಮಗಳೇ, ಮುದಿಸಿರುವೆ ಮಗಳೇ, ನೀನು ನೇತ್ರಾವತಿ ಎಂದೆನಿಸುವೆ, ನೀನು ನೇತ್ರಾವತಿ ಎಂದೆನಿಸುವೆ ಮಗಳೇ.
ಸೂರ್ಯನ ಪ್ರಖರವಾದಂತಹ ಕಿರಣಗಳು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತದೆ ಅಂತೇಳಿ ಆದ್ರೆ ಜೀವ ಜಾಲಗಳೇ ಉರಿಯಿಂದ ತತ್ತರಿಸಿ ಹೋಗುತ್ತವೆ. ಹೌದು. ಆವಾಗ ಅವು ಏನನ್ನು ಬಯಸುವುದು? ತಂಪಾದ ಮಳೆ ಯಾವಾಗ ಸುರಿಯುತ್ತದೆ. ಭೂಲೋಕದಲ್ಲಿ ಧರ್ಮವೇ ಹೆಚ್ಚಾಗಿ ಕಾಣಿಸ್ತದೆ ಅಂತೇಳಿ ಆದ್ರೆ ಸಜ್ಜನ ವೃಂದ ಯಾವುದನ್ನು ನಿರೀಕ್ಷಿಸುತ್ತಾರೆ? ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಯಾವ ದೇವರು ಕೆಳಗಿಳಿದು ಬರ್ತಾರೆ ಎಂಬುದಾಗಿ. ಧರ್ಮ ದೇವತೆಗಳು ಸತ್ಯವನ್ನು ಧರ್ಮವನ್ನು ಬೆಳಗಿಸುವುದಕ್ಕೂ ಸಂರಕ್ಷಣೆಗೂ ಹಾಗೆ ಇಳಿದು ಹೋಗುವ ಚಂದವನ್ನು ನೋಡುತ್ತಾ ಇದ್ರೆ ಎರಡು ಕಣ್ಣುಗಳಿಂದ ನೀರು ಸುರಿಯುವುದಕ್ಕೆ ಆರಂಭವಾಯಿತು. ಮಂಜುನಾಥ ಸ್ವಾಮಿಯ ಕಣ್ಣುಗಳಿಂದ ನೀರು ಸುರಿದ್ರೆ ವ್ಯರ್ಥ ಆಗಬಾರದು. ಆ ಕ್ಷಣದಲ್ಲಿಯೇ ಒಂದು ಸಂಕಲ್ಪವನ್ನು ತಳೆದದರ ದ್ಯೋತಕವಾಗಿ ಅದು ನೇತ್ರವಾರಿಯಿಂದ ಉದಿಸಿ ಬರುವಂತಾಯಿತು. ನೀವು ಅಪ್ಪ, ನಿಮ್ಮನ್ನು ಪ್ರಪಂಚಮುಖ ಮಂಜುನಾಥ ಎಂಬುದಾಗಿ ಕೊಂಡಾಡುತ್ತದೆ. ಹೌದೌದು. ನನ್ನನ್ನು ಹೆಸರಿಟ್ಟು ಕರೆಯುವುದಕ್ಕೆ ನಾಮಧೇಯ ನೇತ್ರವಾರಿಯಿಂದ ಉದಿಸಿ ಬಂದ ಕಾರಣ ನೇತ್ರವತಿ ಅನ್ನುವಂತಹ ಶುದ್ಧ ನಾಮದಿಂದ ಕರೆಯುತ್ತಿದ್ದೇನೆ. ಧನ್ಯನಾದೆ ಮಗಳೇ. ಏತೆ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯಯಿ. ತನ್ನ ಸ್ವಾರ್ಥವನ್ನು ಬದಿಗಿರಿಸಿ ಪರಾರ್ಥವನ್ನು ಯಾರು ಬಯಸುತ್ತಾನೋ ಅಂತವರನ್ನು ಸತ್ಪುರುಷ ಅಂತ ಹೇಳು. ಸರಿ, ನಿನಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಏನಪ್ಪ? ಅತ್ತ ಕಡೆಗೆ ನೋಡಿ ಬಿಡು. ಬೃಹದಾಕಾರವಾಗಿ ಬೆಳೆದು ನಿಂತಹ ವೃಕ್ಷವನ್ನು ಕಾಣುತ್ತಾ ಇದೆ. ಹಾರುವ ಹಕ್ಕಿಗೆ ಆಶ್ರಯ ಕೊಡುತ್ತದೆ, ಹಸಿದು ಬಂದವನಿಗೆ ಹಣ್ಣನ್ನು ಕೊಡುತ್ತದೆ, ದಣಿದು ಬಂದವನಿಗೆ ನೆರಳನ್ನು ಕೊಡುತ್ತದೆ. ನಾಳೆಯ ದಿವಸ ಆ ಮರ ಸತ್ತು ಹೋದರೂ ಪ್ರಯೋಜನವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಅಂದ್ರೆ ತಾನು ಬದುಕಿರುವುದು ತನಗಾಗಿ ಅಲ್ಲ, ಪರರಿಗಾಗಿ ಅನ್ನುವಂತಹ ಸಂದೇಶ ಪ್ರಕೃತಿಯಿಂದ ತಿಳಿದುಕೊಂಡು ಅವರಿಗೆ ಸಾಧ್ಯವಾಗುತ್ತದೆ. ಅಪ್ಪ, ನಿಮ್ಮ ಮಗಳು ನಾನು ನಿಮ್ಮ ಜೊತೆಗೆ ಇರಬೇಕಲ್ವೇ? ಇಂತಹ ಉದಾಹರಣೆಯನ್ನು ನನಗೆ ಯಾಕೆ ಹೇಳ್ತಾ ಇದ್ದೀನಿ? ನಿನಗೆ ಇರುವುದು ಮಗಳೇ, ಅಂದ್ರೆ ನಿನ್ನ ಬದುಕು ಪರರ ಏಳಿಗೆಗೆ ಬೇಕಾಗಿ ವಿನಿಯೋಗ ಆಗಬೇಕು. ಯಾವ ರೀತಿಯಾಗಿ ಅಪ್ಪ? ಇಲ್ಲಿಂದಲೇ ಕಾಣುತ್ತಿರುವಂತಹ ಭರತ ಭೂಮಿಯ ಬೆಂಕುತಿಟ್ಟಿನಲ್ಲಿರುವ ಅಶ್ವಮುಖ ಪರ್ವತದಲ್ಲಿ ಹುಟ್ಟು ಇಳೆಯಲ್ಲಿ ನದಿಯಾಗಿ ಹರಿ ಪಡುಗಲರದ್ದು ಸೇರು. ನೀನು ಹರಿಯುವ ಈ ಕೆಳಗಳಲ್ಲಿಯೂ ಸದಾ ಹಸಿರೇ ಕಾಣುವಂತಾಗಲಿ. ಕೇವಲ ಜೀವನದಿ ನೇತ್ರವತಿ ಇಷ್ಟಕ್ಕೆ ಸೀಮಿತವಾಗಿರದೆ ಗಂಗೆಗೆ ಭಗಿನಿಯಾಗಿ ಪುಣ್ಯ ನದಿ ನೇತ್ರವತಿ ಅನ್ನುವ ನೆಗರ್ತೆಗೆ ಪಾತ್ರವಾದ ಶಿಕ್ಷಣ ಸೇರಿಸಿಯಪ್ಪ. ಏನು ಮನಸ್ಸಿಲ್ವ ಮಗಳೇ? ಹಾಗಲ್ಲ, ಈ ಪುಣ್ಯ ನದಿ ಯಾಕಾಗಬೇಕು? ನಾನು ಏನು ಪ್ರಶ್ನೆ ಕೇಳ್ತೀಯ ಇನ್ನು ಅಂತ ಇದ್ದೆ ನಾನು. ಪುಣ್ಯ ನದಿ ಯಾಕಾಗಬೇಕು ಅಂತ ಕೇಳಿದ್ರೆ ಮನುಷ್ಯ ಉದ್ಧಾರ ಆಗೋದು ಯಾವಾಗ? ಆಸ್ತಿ ಅಂತಸ್ತು ಇವಾಗಲ್ವೇ? ಅಲ್ಲ, ಮತ್ತೆ ತನ್ನ ಪಾಪವನ್ನು ತೊಳೆದುಕೊಂಡಾಗ ಪುಣ್ಯಾತ್ಮನೆನಿಸಬೇಕು. ಯಾವನೇ ಆಗಲಿ ಬದುಕಿನಲ್ಲಿ ಹೇಯ ಕೃತ್ಯಗಳನ್ನು ಮಾಡಿ ತಾನಿನ್ನು ಪುಣ್ಯಾತ್ಮನಾಗಬೇಕೆನ್ನುವಂತಹ ಸಂಕಲ್ಪದಿಂದ ಮುಂದುವರೆದ್ರೆ ನೇತ್ರವತಿ ನದಿಯಲ್ಲಿ ಸ್ನಾನಾದಿ ಕರ್ಮಗಳನ್ನು ತೋರಿಸಿಕೊಂಡು ಪುಣ್ಯಾತ್ಮನಾಗುತ್ತಾನೆ. ಸ್ವಾಮಿಯ ದರ್ಶನ ಅನುಗ್ರಹವನ್ನು ಸಂಪಾದಿಸಬೇಕಾಗುತ್ತದೆ. ಆದುದರಿಂದ ಮನುಕುಲದ ಉದ್ಧಾರಕ್ಕೆ ಬೇಕಾಗಿ ಪುಣ್ಯ ನದಿ ನೇತ್ರಾವತಿಯಾಗಿ ಇಳೆಯಲ್ಲಿ ಹರಿಮಗಳೇ. ಜಯ 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 ಜಯ
ಪಶ್ಚಿಮಾದ್ರಿಯೊಳಿದು ಪಶ್ಚಿಮಾಮುಖಿಯ ಕಡೆಗೆ ಸಲಿಲ ಬಿಂದುವ ಶಿರಗೊಳಿಸಿದ ಮಾತ್ರದಿಂದ ತೊಲಗಿಸುತ್ತ ಪಾಪರಾಜಿಗಳ ಪಾಪಗೈದಿ ಸಲಿ ಪುಣ್ಯವತಿ ಫಲವತಿ ಸಸ್ಯ ನೇತ್ರಾವತಿ ಪುಣ್ಯವತಿ ಫಲವತಿ ಮಲಯಾಗಿ ಹರಿದಳ ನೇತ್ರಾವತಿ ಸಹ್ಯಾದ್ರಿಯ ಪಂಕ್ತಿಯಲ್ಲಿ ಉತ್ತಮವಾದಂತಹ ಕುದುರೆಮುಖ ಶಿಖರವನ್ನು ಏರಿ ನಿಂತಿದ್ದೇನೆ. ಇಲ್ಲಿಂದಲೇ ನೀರಾಗಿ ಧುಮುಕಿ ಪರಶುರಾಮ ಸೃಷ್ಟಿಯಲ್ಲಿ ನದಿಯಾಗಿ ಹರಿಯುತ್ತಿರುವಾಗ ಯಾರು ನನ್ನಲ್ಲಿ ಶ್ರದ್ಧಾಭಕ್ತಿಯಿಂದ ಸ್ನಾನವನ್ನು ಮಾಡುತ್ತಾರೋ ಅವರು ಮಾಡಿದಂತಹ ಸಕಲ ಪಾಪಗಳನ್ನು ಪರಿಹರಿಸುತ್ತಾ ದಡದ ಇಕ್ಕೆಲೆಗಳನ್ನು ಸಸ್ಯಶ್ಯಾಮಲೆಯನ್ನಾಗಿಸುತ್ತಾ ಕಡು ಗಡಲನ್ನೇ ಸೇರುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.